ಶಿವಮೊಗ್ಗದ ಆರ್ಟಿಒ ಕಚೇರಿಯಲ್ಲಿ ಇಬ್ಬರು ಅಧಿಕಾರಿಗಳ ನಡುವೆ ಉಂಟಾದ ಗಲಾಟೆ ಪೊಲೀಸ್ ಠಾಣೆ ಮೆಟ್ಟಲೇರಿತ್ತು. ಪ್ರಕರಣ ದಾಖಲಾಗಿದ್ದು ಸದ್ಯ ಈ ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ನಿರೀಕ್ಷಕ ಮಲ್ಲೇಶ್ ಅವರ ಮೇಲೆ ದೌರ್ಜನ್ಯ ನಡೆಸಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಇಂದು ದಲಿತ ಹಿಂದುಳಿದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಜಿಲ್ಲಾಧಿಕಾರಿಯ ಮೂಲಕ ಜಂಟಿ ಸಾರಿಗೆ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಚಿವ ಮಧು ಬಂಗಾರಪ್ಪನವರಿಗೆ ಮನವಿ ಸಲ್ಲಿಸಿದೆ. ಪ್ರೊಬೇಷನರಿ ಅಧಿಕಾರಿ ಮಂಜುನಾಥ್ ಅವರು ಫೆಬ್ರವರಿ 4ರಂದು ಜಯನಗರ ಪೊಲೀಸ್ ಠಾಣೆಯಲ್ಲಿ ಮಲ್ಲೇಶಪ್ಪನವರ ಕಿರುಕುಳ ಹಿಂಸೆ ಜಾಸ್ತಿಯಾಗಿದೆ ಎಂದು ದೂರು ದಾಖಲಿಸಿದರು. ಫೆಬ್ರವರಿ 10ರಂದು ಮಲ್ಲೇಶಪ್ಪನವರು ಪ್ರೊಬೇಷನರಿ ಅಧಿಕಾರಿ ಮಂಜುನಾಥ್ ವಿರುದ್ಧ ಹಲ್ಲೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಹಾಗೂ ಜೀವ ಬೆದರಿಕೆಯ ಆರೋಪ ಮಾಡಿ ದೂರನ್ನ ನೀಡಿದ್ದರು. ಸದ್ಯ ಮಲ್ಲೇಶಪ್ಪನನ್ನ ವರ್ಗಾವಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಸಿ ಅವರಿಗೆ ಮನವಿ ಸಲ್ಲಿಕೆ ಮಾಡಲಾಗಿದೆ. ಮಂಜುನಾಥ್ ಅವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಒಳಗಡೆ ಏನ್ ನಡೀತಿದೆ, ಒಳಗಡೆ ಏನ್ ನಿಧಿ ಇದೆ, ಆಂತರಿಕ ಕಲಹಗಳನ್ನು ಉಂಟಾಗ್ತಿದ್ದಾರೆ. ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಬರಬೇಕು. ಇಂತಹ ಅವ್ಯವಸ್ಥೆಗಳ ವಿರುದ್ಧವಾಗಿ ಅಧಿಕಾರಿಗಳು ಸೆಟಲ್ ನಿಂತ್ರೆ ಅವ್ರ ಮೇಲೆ ಜಗಳ ಮಾಡಿ ಈ ಕರ್ಮಕಾಂಡ ಕೊನೆಯಾಗಬೇಕು. ಪ್ರವೇಶನರಿ ಬಿಡಲಿ ಈತ ಮಾಡ್ತಿರ್ತಕ್ಕಂಥ ದಬ್ಬಾಳಿಕೆ ನಿಲ್ಲಬೇಕು. ಈತ ನಮ್ಮ ಆರ್ಟಿಒ ಸಾಹೇಬರು, ಎಡಿಒ ಸಾಹೇಬರು ಸಿಬ್ಬಂದಿ ಕೊರತೆಯನ್ನ ಡೆಪ್ಯುಟೇಷನ್ ಮುಖಾಂತರ ನಿರ್ವಹಿಸುತ್ತಿದ್ದು, ಇತ್ತೀಚೆಗೆ 9 ತಿಂಗಳಿಂದ ಬಂದಿರುವ ಪ್ರೊಬೇಷನರಿ ಮೋಟಾರ್ ವಾಹನ ನಿರೀಕ್ಷಕರಾದ ಶ್ರೀ ಮಂಜುನಾಥ್ ಅವರು ಹಿರಿಯ ಅಧಿಕಾರಿಗಳಿಗೆ ಇರುವ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಬೇರೆ ಕಡೆ ವರ್ಗಾವಣೆ ಮಾಡಬೇಕೆಂದು ಸಾರ್ವಜನಿಕರ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಿರಿಯ ಮೋಟಾರ್ ಇನ್ಸ್ಪೆಕ್ಟರ್ಗಳಾದ ಮಲ್ಲೇಶಪ್ಪ PM ರವರು ಉತ್ತಮ ರೀತಿಯಲ್ಲಿ ಸಾರ್ವಜನಿಕ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದು, ಕೆಲಸ ಕಾರ್ಯಗಳ ಒತ್ತಡದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಶಿವಮೊಗ್ಗ ನಗರ, ಶಿವಮೊಗ್ಗ ಗ್ರಾಮಾಂತರ, ತೀರ್ಥಹಳ್ಳಿ ತಾಲೂಕು, ಭದ್ರಾವತಿ ಹಿಟ್ಲರ್ ದರ್ಬಾರಲ್ಲಿ ಸಮಾಜವಾದಿ ನೆಲೆಗಟ್ಟಿನಲ್ಲಿ ಇತಿಹಾಸ ಪ್ರಸಿದ್ಧ ಸಂಸ್ಕೃತಿ ವಿಚಾರಗಳು ಇರತಕ್ಕಂಥ ಈ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಅಧಿಕಾರಿಗಳು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಗೂಂಡಾಗಿರಿ ವರ್ತನೆಯನ್ನು ಇವತ್ತು ನಾವೆಲ್ಲರೂ ಬಹಿರಂಗವಾಗಿ ನೋಡ್ತಾ ಇದ್ದೀವಿ. ಇಲ್ಲಿ ಸಮಾಜವಾದಿ ನೆಲೆಗಟ್ಟಲ್ಲಿ ಚಳುವಳಿಗಳ ತವರೂರಲ್ಲಿ ಈ ಥರ ಅಧಿಕಾರಿಗಳ ಅಸಡ್ಡೆ, ಬೇಜವಾಬ್ದಾರಿತನ, ಒಳಜಗಳಗಳನ್ನು ಇಟ್ಕೊಂಡು ಠಾಣೆ ಮುಂದೆ ಮೆಟ್ಲೇರ್ತಾರೆ ಅಂದರೆ ಇವರು ಸಾರ್ವಜನಿಕರಿಗೆ ಯಾವ ರೀತಿ ನ್ಯಾಯ ಕೊಡ್ತಾರೆ? ಇವತ್ತು 7 ಜನ ಇರ್ತಕ್ಕಂಥ ಒಂದು ಇನ್ಸ್ಪೆಕ್ಟರ್ಗಳ ಕೆಪಾಸಿಟಿ ಜಿಲ್ಲಾ ಕೇಂದ್ರದಲ್ಲಿ ಕೇವಲ 2 ಜನಕ್ಕಿದೆ. ಈ 2 ಜನ ಕೆಲಸ ನಿರ್ವಹಿಸ್ಕೊಂಡು ಹೋಗ್ಬೇಕಾಗಿರೋ ಕೆಲಸವನ್ನು ಮಲ್ಲೇಶಪ್ಪ ಎಂಬ ಅಧಿಕಾರಿ, ಸೀನಿಯರ್ ಅಧಿಕಾರಿ, ಸುಮಾರು ವರ್ಷಗಳಿಂದ ಯಾವುದೇ ಅಲಿಗೇಷನ್ ಇಲ್ಲಂಗೆ ನಡೆಸ್ಕೊಂಡು ಬಂದಿದ್ದಾರೆ. ಈಗ ಬಂದಿರತಕ್ಕಂಥ ಪ್ರೊಬೇಷನರಿ ಅಧಿಕಾರಿ ಆತ ಹಿರಿಯ ಅಧಿಕಾರಿಗಳಿಗೆ ಗೌರವ ಕೊಡದೆ ದರ್ಪ, ದೌರ್ಜನ್ಯ, ರೌಡಿಸಮ್ಮು, ನಾನು ಹೇಳಿದ್ದೆ ನಡೀಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಶಿವಮೊಗ್ಗ, ತೀರ್ಥಹಳ್ಳಿ, ಶಿವಮೊಗ್ಗ ಗ್ರಾಮಾಂತರ, ಶಿವಮೊಗ್ಗ ಭದ್ರಾವತಿ ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದು ಎಷ್ಟು ಒತ್ತಡ ಇದೆ. ಈ ಒತ್ತಡಕ್ಕೆ ಸ್ಪಂದನೆ ಇಲ್ಲ. ಈ ಒತ್ತಡಕ್ಕೆ ಸಾರ್ವಜನಿಕ ಕೆಲಸ ಕಾರ್ಯಗಳು ಒಂದು DL ಕೊಡೋಂಥ ವಾತಾವರಣ ಇರ್ಬೋದು, ಒಂದು ವಾಹನ ನವೀಕರಿಸೋಂಥ ವಿಚಾರ ಇರ್ಬೋದು, ಪರ್ಮಿಟ್ ಕೊಡೋಂಥ ವಿಚಾರ ಇರ್ಬೋದು. ಇನ್ನೆಲ್ಲ ಕೆಲಸಗಳಿಗೂ ಸಾರ್ವಜನಿಕರು ಬ್ರೋಕರ್ಗಳನ್ನೇ ಹಿಡಿಯೋಂಥ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಿ ಅಧಿಕಾರಿಗಳು? ಯಾಕೆ ನೀವು ಈ ರೀತಿ ಸಪ್ಪೆ ಆಡಳಿತವನ್ನು ಕೊಡ್ತಾ ಇದ್ದೀರಿ? ನೀವು ಬೇಕಾದಂಥ ಜನಗಳನ್ನು, ನಿಮಗೆ ವಾಂಟೆಡ್ ಇರ್ತಕ್ಕಂಥ ಜನಗಳನ್ನು ನೀವು ನಿಯೋಜನೆ ಮಾಡ್ಕೊಂಡು ಶಿವಮೊಗ್ಗ ಕರ್ಕೊಂಬರ್ತೀರಿ. ಇಲ್ಲಿ ಯಾಕೆ 5 ಜನ ಇನ್ಸ್ಪೆಕ್ಟರ್ ಯಾರು ಇರಬಾರ್ದು? ನಮ್ಮ ಜಿಲ್ಲಾ ಸಚಿವರು
ಮಾನ್ಯ ಜಿಲ್ಲಾ ಸಚಿವರು ಇತ್ತ ಕಡೆ ಗಮನ ಹರಿಸ್ಬೇಕು. ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯಲ್ಲಿ ಎಷ್ಟು ಜನ ಸಿಬ್ಬಂದಿ ಅವಶ್ಯಕತೆ ಇದೆ? ಕನಿಷ್ಠ ಒಂದು 3 ಜನ ನಿಮಗೆ ಕೊಡೋಕ್ಕಾಗಲ್ಲ ಜಿಲ್ಲಾ ಮಂತ್ರಿಗಳಿಗೆ. ಇಲ್ಲಿ 2 ಜನ ಮುಖ್ಯಮಂತ್ರಿಗಳು ಆಳಿದ್ದಾರೆ, ಯಡಿಯೂರಪ್ಪರು ಇದ್ದಾರೆ, ಇಲ್ಲಿ ಬಂಗಾರಪ್ಪರು ಆಳ್ವಿಕೆ ಮಾಡಿದ್ದಾರೆ, ಕಾಗೋಡು ತಿಮ್ಮಪ್ಪರು ಆಳ್ವಿಕೆ ಮಾಡಿದ್ದಾರೆ. ಇಂಥ ಒಂದು ನೆಲಗಟ್ಟಿನಲ್ಲಿ ಇವತ್ತು ಆಡಳಿತ ಗೆಜ್ಜಲು ಹಿಡಿದಿದೆ. ಇವತ್ತು ಇಂಥ ಗೆಜ್ಜಲು ತಿನ್ನಕ್ಕೆ ವಿಷಪೂರಿತ ಹಾವುಗಳು ಮಂಜುನಾಥನ ಹೆಸರಲ್ಲಿ ಬರ್ತಾ ಇದ್ದಾವೆ. ಈ ಮಂಜುನಾಥನ ಅಟ್ಟಹಾಸಕ್ಕೆ ಕೊನೆ ಇಲ್ವಾ? ಇಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಒಳಜಗಳಗಳಿಗೆ ಒಂದು ಪೊಲೀಸ್ ಸ್ಟಾಪ್ ಹಾಕಂಗಿಲ್ವಾ? ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಸಚಿವರು ಇತ್ತ ಕಡೆ ಗಮನ ಹರಿಸಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಚೇರಿ ಕೂದಲು ಎಳೆ ಅಂತರದಲ್ಲಿ ನಿಮ್ಮ ಕಚೇರಿಗಿದೆ. ಜಿಲ್ಲಾಧಿಕಾರಿಗಳೇ, ಯಾಕೆ ನೀವು ಇಲ್ಲಿ ಭೇಟಿ ಕೊಡಬಾರ್ದು? ಯಾಕೆ ಸಚಿವರ ಗಮನಕ್ಕೆ ತರಬಾರ್ದು? ಯಾಕೆ ಇಲ್ಲಿ ಮಂಜುನಾಥ್ ಅಂತ ಒಬ್ಬ ಪ್ರೊಬೇಷನರಿ ಅಧಿಕಾರಿ ಅವನ ಅಟ್ಟಹಾಸವನ್ನ ಕೈಗೆತ್ಕೊಂಡು ಅವನ ಮೇಲೆ ಕ್ರಮ ಜರುಗಿಸಬಾರ್ದು? ಪ್ರೊಬೇಷನರಿ ಅಧಿಕಾರಿ ಈ ರೀತಿ ಮಾಡ್ತಾನೆ ಅಂದ್ರೆ ಹಿರಿಯ ಅಧಿಕಾರಿಗಳಿಗೆ ಗೌರವ ಇಲ್ವಾ? ಹಿರಿಯ ಅಧಿಕಾರಿಗಳಿಗೆ ಒಂದು ಉತ್ತೇಜನ ಕೊಡೋದಲ್ವಾ ಕೆಲಸಗಾರಗಳಿಗೆ? ಇಂತಹ ವಿಚಾರದಲ್ಲಿ ಈ 2 ಕೇಸ್ಗಳನ್ನು ರದ್ದುಪಡಿಸಬೇಕು. ಇವ್ರನ್ನ 2 ಜನನ ವರ್ಗಾವಣೆ ಮಾಡಬೇಕು. ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಏನು ಅನ್ಯಾಯ ಆಗಿದೆ ತನಿಖೆ ಒಳಪಡಿಸ್ಬೇಕು. ಮಂಜುನಾಥ್ ಮೇಲೆ ಕ್ರಮ ಕೈಗೊಳ್ಳಬೇಕು. ಮಲ್ಲೇಶಪ್ಪನಂತ ಪ್ರಾಮಾಣಿಕ ಅಧಿಕಾರಿ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಮತ್ತು ನಮ್ಮ ಈ ನೆಲದ ಸಿದ್ಧಾಂತವನ್ನು, ಸಾಮಾಜಿಕ ನೆಲಗಟ್ಟನ್ನು, ಸಮಾಜವಾದಿ ವ್ಯವಸ್ಥೆಯನ್ನು ಉಳಿಸ್ಕೊಡ್ಬೇಕಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ಏನಿವತ್ತು RTO ಕಚೇರಿ ಎದುರುಗಡೆ ಏನಿವತ್ತು ಧರಣಿ ಮಾಡಿದ್ದೀವಿ. ಮೊನ್ನೆ ದಿನ ಇದೇ ತಿಂಗಳಲ್ಲಿ 4/2/2025 RTO ಅಧಿಕಾರಿಗಳಾದಂಥ ಮಲ್ಲೇಶಪ್ಪ ಮತ್ತು ಮಂಜುನಾಥ್ ಅವರು ಒಳ ಜಗಳದಲ್ಲಿ ಹೊಡೆದಾಡಿಕೊಂಡು ಪಕ್ಕದ ಠಾಣೆಯಾದ ಜಯನಗರ ಠಾಣೆಯಲ್ಲಿ 2 ಮೇಲೂ ಕೇಸ್ ಅಂಡ್ ಕೌಂಟರ್ ಕೇಸ್ ಆಗಿದೆ. ಅದೇ ರೀತಿಯಲ್ಲಿ 2 ಮೇಲೂ ಹಿರಿಯ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕು. ಮಲ್ಲೇಶಪ್ಪನ ವರ್ಗಾವಣೆ ಮಾಡಿದ್ದಾರೆ, ಮಂಜುನಾಥ್ ಅವರನ್ನು ಇಟ್ಕೊಂಡಿದ್ದಾರೆ. ಮಲ್ಲೇಶಪ್ಪನ ಯಾವ ರೀತಿಯಲ್ಲಿ ವರ್ಗಾವಣೆ ಮಾಡಿದಾರೋ ಅದೇ ರೀತಿಯಲ್ಲಿ ಗೂಂಡಾ ವರ್ತನೆ ಮಾಡುತ್ತಿರುವಂಥ ಮಂಜುನಾಥ್ ಅವರನ್ನು ಕೂಡ ವರ್ಗಾವಣೆ ಮಾಡ್ಬೇಕಂತೇಳಿ ಸಮಿತಿ ಮತ್ತು ಎಲ್ಲರೂ ಒತ್ತಾಯಪೂರ್ವಕವಾಗಿ ಕೇಳ್ಕೊಳ್ತಿದ್ದೀವಿ. ಇದಕ್ಕೆ ಹಿರಿಯ ಅಧಿಕಾರಿಗಳು ತಕ್ಷಣವೇ ಇದನ್ನು ಎಚ್ಚೆತ್ಕೊಂಡು ಇಲ್ಲಿಗೆ 7ರಿಂದ 8 ಜನ ಅಧಿಕಾರಿಗಳು ಕೆಲಸ ನಿರ್ವಹಿಸೋ ಜಾಗದಲ್ಲಿ ಕೇವಲ 2 ಜನ, ಒಂದು ಪ್ರೊಫೆಷನರಿ, ಇನ್ನೊಂದು ಮಲ್ಲೇಶಪ್ಪ ಅಂತ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು, ಜಿಲ್ಲಾ